ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ನಾಡಿ ಪ್ರಕ್ರಿಯಾ ಸಂಧಿಯಲ್ಲಿ 21ನೇ ಶ್ಲೋಕ. ಭೋಗ್ಯ ಭೋಕ್ತೃಗಳೊಳಗೆ ಹರಿತಾ ಭೋಗ್ಯ ಭೋಕ್ತನು ಎನಿಸಿ ಯೋಗ್ಯ ಯೋಗ್ಯ ರಸಗಳ ದೇವದಾನವ ಗಣಗೆ ಉಣಿಸುವನು. ಭಾಗ್ಯನಿಧಿ ಭಕ್ತರಿಗೆ ಸತ್ವೈರಾಗ್ಯ ಭಕ್ತಿ ಜ್ಞಾನವೀವ ಅಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲಿ ಕೊಡುತ್ತಿಪ್ಪ. ಭೋಗ್ಯ ಭೋಕ್ತೃಗಳೊಳಗೆ ಹರಿಯೂತಾ ಭೋಗ್ಯ ಭೋಕ್ತನೆನಿಸಿ. ಭೋಗ್ಯ ಭೋಕ್ತೃ ಹಾಗೆಂದರೆ ಏನು? ಈಗ ನಮ್ಮ ಮುಂದೆ ತಟ್ಟೆಯಲ್ಲಿ ಊಟ ಇದೆ. ಆ ಊಟದ ಪದಾರ್ಥ ಎಲ್ಲ ಏನು? ಭೋಗ್ಯ, ಭೋಗ ಮಾಡಲು ಯೋಗ್ಯವಾದದ್ದು. ಅಂದ್ರೆ ನಾವು ತಿನ್ಲಿಕ್ಕೆ ಯೋಗ್ಯವಾದದ್ದು. ಒಂದು ಒಳ್ಳೆ ಹಿಂಪಾದ ಹಾಡು ಬಂದ್ರೆ ಅದು ಕೇಳಲಿಕ್ಕೆ ಯೋಗ್ಯವಾದದ್ದು, ಅದು ಕೂಡ ಭೋಗ್ಯ ವಸ್ತುವೆ. ಒಂದು ಸುಗಂಧವಾದ ಪರಿಮಳ ಭರಿತವಾದ ಸೆಂಟೆ ಗಿಂಟೆ ಏನ್ ಇಟ್ಕೊಂಡಿರ್ತೀವಿ, ಅದು ಕೂಡ ಏನು? ಕಿವಿಗೆ ಹಿಂಪಾಗಿ ಇರುತ್ತದೆ, ಅದು ಕೂಡ ಭೋಗ್ಯ ವಸ್ತುವೆ. ಈ ರೀತಿಯಾಗಿ ಆ ಇಂದ್ರಿಯಗಳಿಗೆ ಯಾವ್ಯಾವುದು ವಿಷಯ ಅಂತ ಇದೆ, ರೂಪ, ರಸ, ಗಂಧ, ಈ ರೀತಿಯಾಗಿ ಅದೆಲ್ಲವೂ ಕೂಡ ಅದು ಭೋಗ್ಯ, ಭೋಗ ಮಾಡಲು ಯೋಗ್ಯವಾದದ್ದು. ಹಾಗೆ ಅಂತ ಭೋಗ್ಯ. ಭೋಕ್ತೃ ಅಂದರೆ ಅದನ್ನ ಯಾರು ಭೋಗ ಮಾಡ್ತಾರೋ ಅವರು. ಈಗ ನಾವು ಊಟ ಮಾಡಿದರೆ ತಿನ್ನುವ ಪದಾರ್ಥ ಭೋಗ್ಯ, ನಾವು ಭೋಕ್ತೃ. ಸೆಂಟು ಅದು ಭೋಗ್ಯ, ನಾವು ಹಾಕಿಕೊಂಡ್ರೆ ಗಂಧ, ನಾವು ಹಚ್ಚಿಕೊಂಡ್ರೆ ಲೇಪನ ಮಾಡಿಕೊಂಡ್ರೆ ಅದು ಗಂಧ, ಭೋಗ್ಯ, ನಾವು ಭೋಕ್ತೃ. ಇದು ಅರ್ಥ. ಭೋಗ್ಯ ಭೋಕ್ತೃ ಎರಡಲ್ಲೂ ಕೂಡ, ಎರಡಲ್ಲೂ ಯಾರಿದ್ದಾರೆ? ಪರಮಾತ್ಮನೇ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಅದು ಎಷ್ಟು ಸುಲಭದ ಚಿಂತನೆ ನೋಡಿ. ಹೇಳಿಕೆ ಸುಲಭ, ಅವರು ಗುರುಗಳು ನಮಗೆ ಹೇಳಿದ್ದಾರೆ. ಆದ್ರೆ ಇದನ್ನ ಚಿಂತನೆ ಮಾಡ್ತಾ ಹೋಗ್ಬಿಟ್ರೆ ಸಾಕು. ಎಷ್ಟು ಪದಾರ್ಥಗಳನ್ನು ನೋಡ್ತೀವಿ ಬೆಳಿಗ್ಗಿಂದ ರಾತ್ರಿ ತನಕ, ಎಷ್ಟು ಕೇಳ್ತೀವಿ, ಅದೆಲ್ಲ ಭೋಗ್ಯ ಪದಾರ್ಥ. ನಮ್ಮ ಒಳಗಿದ್ದು ಪರಮಾತ್ಮ ಕಿವಿ ಒಳಗೆ, ಕಣ್ಣಿನೊಳಗೆ ಭೋಕ್ತೃವಾಗಿ ದೇವರೇ ಇರೋದು. ಅದನ್ನ ಹೇಳ್ತಾ ಇದ್ದ. ಭೋಗ್ಯ ಭೋಕ್ತೃಗಳೊಳಗೆ ಹರಿಯು ತಾ ಭೋಗ್ಯ ಭೋಕ್ತನು ಎನಿಸಿ. ಈಗ ಊಟ ಮಾಡ್ತೀವಿ ಅಂದ್ರೆ ಯಾರನ್ನು ಊಟ ಮಾಡಿದ್ದು? ನಮಗೆ ಕಾಣಿಸ್ತಾ ಇರೋದು ಅನ್ನ. ಅನ್ನದಲ್ಲಿ ದೇವರು. ಊಟ ಮಾಡಿದ್ದು ಯಾರನ್ನ? ಅನ್ನವನ್ನೇ, ದೇವರನ್ನೇ. ಅದರಿಂದ ಊಟ ಮಾಡಿ. ಯಾರು ಊಟ ಮಾಡಿದ್ದು? ನಮಗೆ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಊಟ ಮಾಡಿದ್ದು ದೇವರೇ. ದೇವರು ತನ್ನನ್ನು ತಾನು ಸ್ವೀಕಾರ ಮಾಡಿ. ಇದು ವಿಚಾರ. ಭೋಗ್ಯ ಭೋಕ್ತೃಗಳೊಳಗೆ ಹರಿಯೂತ ಭೋಗ್ಯ ಭೋಕ್ತನೆನಿಸಿ ಯೋಗ್ಯ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಭಾಗ್ಯನಿಧಿ ಭಕ್ತರಿಗೆ ಅಂತ ಇದೆ. ಯೋಗ್ಯ ಯೋಗ್ಯ ರಸಗಳ, ಆ ಪದಾರ್ಥಗಳಲ್ಲಿ ಏನಿದೆ? ಯೋಗ್ಯವಾದ ರಸಗಳು ಇದೆ, ಅಯೋಗ್ಯವಾದದ್ದು ಇದೆ. ಯಾವುದು ಭೋಗ್ಯ ಮಾಡಬೇಕು ಅದು ಇದೆ, ಯಾವುದು ಭೋಗ ಮಾಡಬಾರದು ಅದು ಸೇರಿಕೊಂಡಿದೆ. ಅದನ್ನೆಲ್ಲ ಏನ್ ಮಾಡ್ತಾನೆ? 3 ವಿಭಾಗ ಮಾಡ್ತಾನೆ. 2 ವಿಭಾಗ ಅಂತ ಇಲ್ಲಿ ಹೇಳಿದ್ದಾರೆ. ದೇವದಾನವ ಗಣಗೆ ಉಣಿಸುವ. ಯಾವುದು ಯೋಗ್ಯವಾಗಿದೆಯೋ ಅದನ್ನೆಲ್ಲ ದೇವತೆಗಳಿಗೆ ಕೊಡ್ತಾನೆ, ಯಾವುದು ಅಯೋಗ್ಯವಾಗಿದೆಯೋ ಅದನ್ನೆಲ್ಲ ದಾನವರಿಗೆ, ನಮ್ಮ ಒಳಗೆ ಇರುವ ಇಂದ್ರಿಯಗಳಲ್ಲಿ ಇರುವ ಅಸುರರಿಗೆ ಕೊಡ್ತಾನೆ. ಯಾಕೆ? ಅವ್ರಿಗೆ ಕೂಡ ಎನರ್ಜಿ ಬೇಕಲ್ವಾ? ದೇವತೆಗಳಿಗೂ ದಾನವರಿಗೂ ಶಕ್ತಿ ಬೇಕು. ಈ ರೀತಿಯಾಗಿ ಪರಮಾತ್ಮ ಆ ಭೋಕ್ತೃವಾಗಿ ತಾನಿದ್ದು ಆ ಭೋಗ್ಯ ಪದಾರ್ಥ ಏನಿದೆ ಅದರಲ್ಲಿ ಇರುವ ಪದಾರ್ಥಗಳನ್ನೆಲ್ಲ ತಾನು ತೆಗೆದುಕೊಂಡು ಅವರಿಗೆ ಕೊಡ್ತಾನೆ, ದೇವತೆಗಳಿಗೆ ದಾನವರಿಗೆ ಕೊಡ್ತಾನೆ. ಅದರಿಂದ ಏನಾಗ್ತದೆ? ಊಟ ಮಾಡಿದರೆ ಕಣ್ಣಿಗೆ ಶಕ್ತಿ ಬರುತ್ತದೆ, ಕೈಗೆ ಶಕ್ತಿ ಬರುತ್ತದೆ, ಕಾಲಿಗೆ ಶಕ್ತಿ ಬರುತ್ತದೆ. 2 ದಿವಸ ಉಪವಾಸ ಮಾಡಿದ್ರೆ ಗೊತ್ತಾಗ್ತದೆ ನೋಡಿ. ಏನು ಪದಾರ್ಥ ತೆಗೆದುಕೊಳ್ಳದೆ ಹೋದ್ರೆ ಸುಸ್ತಾಗಿ ಇರ್ತೀವಿ. ಯೋಗ್ಯ ರಸಗಳ ದೇವದಾನವ ಗಣ ಅಂತ ಇದೆ. ಗಣ ಅಂದ್ರೆ ಸಮೂಹ ಅಂತ. ಒಬ್ಬರೇ ಅಲ್ಲ, ದೇವತೆಗಳು ಒಬ್ಬರೇ ಅಲ್ಲ, ಅದೊಂದು ಗುಂಪು. ದಾನವರು ಒಬ್ಬರೇ ಅಲ್ಲ, ಅದು ಒಂದು ಗುಂಪು. ದೇವತಾ ಸಮೂಹ, ದಾನವರ ಸಮೂಹ, ಅವರಿಗೆ ಉಣಿಸುವನು. ಭಾಗ್ಯನಿಧಿ. ಭಾಗ್ಯನಿಧಿ ಹಾಗೆಂದ್ರೆ ಭಕ್ತಿ ವೈರಾಗ್ಯ ಇವೇ ಭಾಗ್ಯ ನೋಡಿ. ಯಶೋಧಾದೇವಿಗೂ ದೇವರು ಅದನ್ನೇ ಹೇಳಿದ್ದು. ಜ್ಞಾನ ಭಕ್ತಿ ವೈರಾಗ್ಯ 3 ಬೇಕಮ್ಮ ನನ್ನನ್ನು ಕಟ್ಟಿ ಹಾಕೋದಕ್ಕೆ, ಇಲ್ಲಾಂದ್ರೆ ನನ್ನನ್ನ ಕಟ್ಟಿ ಹಾಕ್ಲಿಕ್ಕೆ ಆಗೋದಲ್ಲ. ದಾಮೋದರ ನಾನು.
ಅದೇ ರೀತಿಯಾಗಿ ನಾವು ಕೂಡ ಕಟ್ಟಿ ಹಾಕಬೇಕು ದೇವರನ್ನು, ಇಲ್ಲಾಂದ್ರೆ ದೇವರು ಓಡ್ತಾ ಇರ್ತಾನೆ, ನಮಗೆ ಸಿಕ್ಕೋದೇ ಇಲ್ಲ. ದೇವರನ್ನ ಕಟ್ಟಿ ಹಾಕಬೇಕಂದ್ರೆ ನನ್ನ ಹತ್ರನೇ ಇರು, ಹೋಗಬೇಡ ನೀನು, ನನ್ನ ಮನಸ್ಸಲ್ಲೇ ಇರಬೇಕು. ಕಟ್ಟಿ ಹಾಕಬೇಕು ಅಂದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ 3 ಬೇಕು ಅಂತ ಹೇಳ್ತಾರೆ. ಆ ಭಕ್ತಿ ವೈರಾಗ್ಯ ಎನ್ನುವ ದೇ ಭಾಗ್ಯ, ಆ ಭಾಗ್ಯವನ್ನ ಕೊಡತಕ್ಕವ ಅದು ದೇವರೇ, ಭಾಗ್ಯ ನಿಧಿ. ಭಾಗ್ಯ ನಿಧಿ ಅಂತ ದೇವರಿಗೆ ಹೆಸರು. ಆ ನಿಧಿಯನ್ನ ಕೊಡತಕ್ಕವ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನವ ಈವ. ನೋಡಿ, ಭಕ್ತರಿಗೆ ಒಳ್ಳೆಯದಾದ ಜ್ಞಾನ, ಶುದ್ಧವಾದ ಜ್ಞಾನ, ಶುದ್ಧವಾದ ಭಕ್ತಿ, ಶುದ್ಧವಾದ ವೈರಾಗ್ಯ, ಇವುಗಳನ್ನ ಕೊಡ್ತಾನೆ. ನೋಡಿ, ದೇವರು ಕೊಡಬೇಕಾದ್ದು ಅಂದ್ರೆ ಇದು, ದೇವರ ಹತ್ರ ನಾವು ಕೇಳಬೇಕಾದ್ದು ಅಂದ್ರೆ ಇದು, ದೇವರು ನಮಗೆ ಕೊಡಬೇಕಾದ್ದು ಇದು. ಅದು ಬಿಟ್ಟು ಮಿಕ್ಕಿ ಇದೆಲ್ಲ ಲೌಕಿಕವಾದದ್ದು ಎಲ್ಲವೂ ನಾವು ಕೇಳ್ತೀವಿ, ಆದರೆ ದೇವರಿಗೆ ಅಷ್ಟು ಸಂತೋಷ ಆಗೋದಿಲ್ಲ ನಮ್ಮ ಮೇಲೆ ಅದನ್ನು ಕೇಳಿದ್ರೆ. ಕೊಡ್ತಾನೆ, ಇಲ್ಲ ಅಂತ ಇಲ್ಲ, ನಮಗೆ ಮಠ ಬೇಕು, ಮನೆ ಬೇಕು, ಬಾಗಿಲು ಬೇಕು, ಕೊಡ್ತಾನೆ. ಆದ್ರೆ ಏನ್ ಕೊಡ್ತಾನೆ? ಸ್ವಾಮಿಗಳು ಹೇಳ್ತಾರೆ, ರಾಜಮಠ ಸ್ವಾಮಿಗಳು, ಒಬ್ಬ ಧನಿಕ ಇದ್ದಾನೆ. ಆ ಧನಿಕ ಪುರಂದರದಾಸ ಚರಿತ್ರೆಯಲ್ಲೇ ನೋಡ್ಬೋದು ನೋಡಿ. ಶ್ರೀನಿವಾಸಾಚಾರ್ಯರಾಗಿ ಇದ್ದಾಗ ಸೀನಪ್ಪ ನಾಯಕನಾಗಿ ಇದ್ರು ಪುರಂದರದಾಸರು. ಅವರು ಹೋಗಿ ಪರಮಾತ್ಮ ಬಂದ, ಬ್ರಾಹ್ಮಣ ವೇಷದಲ್ಲಿ ಬಂದ, ಮಗನ ಉಪನಯನ ಅಂತ ಬಂದ, ದುಡ್ಡು ಕೊಡು ಅಂತ ಕೇಳ್ತಾ ಇದ್ದ. ಆ ಸೀನಪ್ಪ ನಾಯಕ ಕೊಡೋದೇ ಇಲ್ಲ. ಕೊನೆಯಲ್ಲಿ ಏನ್ ಮಾಡಿದ್ರು, ನಮ್ಮ ಹತ್ರ ಒಂದು ಸಣ್ಣ ಸಣ್ಣ ನಾಣ್ಯಗಳಿತ್ತು, ಒಂದು ತೆಗೆದು ಅವನ ಮುಖದ ಮೇಲೆ ಎಸೆದ್ರಂತೆ. ಇಷ್ಟು ಕಾಡ್ತಿಯಲ್ಲ, ಹೋಗಿ ತಗೊಂಡೋಗು ಹಾಗೆ. ಇದು ಉಪಯೋಗ ಇಲ್ಲ ರೀ ಹಾಗೆ ಅಂತ ಅಲ್ಲೇ ಕೊಟ್ಟುಬಿಟ್ಟು ಅವರ ಹೆಂಡತಿ ಹತ್ರ ನಂತರ ಓದದ್ದು ಮೂಗುಬಟ್ಟೆ ಅಂತಂದದ್ದು. ಮುಂದೆ ಅಲ್ಲಿ ಕತೆ ಬರುತ್ತೆ. ಅದೇ ತರನೇ ದೇವ್ರು ದೇವರ ಹತ್ರ ಹೋಗಿ ನಾವು ಲೌಕಿಕವಾದದನ್ನ ಕೊಡು 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 ಅಂತ ಕೇಳಿದ್ರೆ ದೇವ್ರು ಕೊಡ್ತಾನೆ. ಹೇಗೆ ಕೊಡ್ತಾನಂತೆ? ಮುಖದ ಮೇಲೆ ಹಣವನ್ನ ಎಸೆಯುವಂತೆ ಎಸೆದು ಹೋಗ್ತಾನೆ. ಹೌದಪ್ಪ, ನೀ ನನ್ನ ಭಕ್ತ, ಶಾಸ್ತ್ರದಲ್ಲಿ ಹೇಳಿದ್ದೇನೆ, ಆಯ್ತು ತಗೊಂಡೋಗು ಹಾಗೇನು. ಆ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಹೇಗಿರೋದು ನಮಗೆ? ಸ್ವಲ್ಪ ಆಲೋಚನೆ ಮಾಡಬೇಕು. ಅದರಿಂದ ಕೇಳಬೇಕು, ದೇವರ ಹತ್ರ ಕೇಳಬೇಕು. ಯಾವುದನ್ನ ಕೇಳಿದರೆ ದೇವರಿಗೆ ಸಂತೋಷ ಆಗ್ತದೋ ಅದನ್ನ ಮಾತ್ರ ಕೇಳಬೇಕಂತ. ದೇವರಿಗೆ ಯಾವುದನ್ನ ಕೇಳಿದರೆ ಸಂತೋಷ? ಜ್ಞಾನ, ದೇವರ ಜ್ಞಾನ, ದೇವರ ಭಕ್ತಿ, ಅವನ್ನ ಬಿಟ್ಟು ಉಳಿದದರಲ್ಲಿ ಅಲಂಬುದು, ಅದೇ ವೈರಾಗ್ಯ. ಸಾಕು ಎನ್ನತಕ್ಕ ಬುದ್ಧಿ, ಅದೇ ವೈರಾಗ್ಯ. ಇದನ್ನ ಕೇಳಿದ್ರೆ ದೇವರು ಭಾರಿ ಸಂತುಷ್ಟನಾಗ್ತಾನೆ ನಮಗೆ. ಅಂದ್ರೆ ದೇವರೇ ಕೊಡೋದು, ಮುಖದ ಮೇಲೆ ಎಸೆದು ಕೊಡೋದು ಹೇಗೆ, ಬಾ ಅಂತ ಆದರ ಉಪಚಾರದಿಂದ ನಮಗೆ ಕೊಡೋದು ಹೇಗೆ, ಎರಡಕ್ಕೂ ವ್ಯತ್ಯಾಸ ಇದೆ ನೋಡಿ. ಆ ರೀತಿಯಾಗಿ ಅದರಿಂದ ದೇವರ ಭಕ್ತರಾಗಿಬಿಟ್ರೆ ನಮಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಇದೆ. ಅದರಷ್ಟು ಬೇಗ ಮನಸ್ಸು ಬರೋದಿಲ್ಲ, ಕೇಳೋದಿಲ್ಲ. ಹಣ, ಮನೆ, ಬಾಗಿಲು, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಮಕ್ಕಳು, ಮೊಮ್ಮಕ್ಕಳು, ಇದರಲ್ಲೇ ಒದ್ದಾಡ್ಬಿಟ್ಟು ಸಮಯ ಹಾಳು ಮಾಡಿ ನಾವು ಈ ಜ್ಞಾನ, ಭಕ್ತಿ, ವೈರಾಗ್ಯ 3 ಕಡೆ ನಮಗೆ ಲಕ್ಷ್ಯನೇ ಇರೋದಿಲ್ಲ ಜೀವನದಲ್ಲಿ. ಅದಕ್ಕೆ ಕುಂತಿದೇವಿ ಹೇಳಿದ್ರು ನೋಡಿ, ನೀನು ಅಲಕ್ಷ್ಯ ಹಾಗೆ. ಯಾಕೆ? ನಿನ್ನ ಕುರಿತಾದ ಜ್ಞಾನ, ನಿನ್ನ ಕುರಿತಾದ ಭಕ್ತಿ ಅದು ನಮಗೆ ಬೇಡಬೇಕು ಅಂತ ಬರೋದಿಲ್ಲ. ಬೇಡಬೇಕು ಅಂತ ಬಂದಾಗಲೇ ನಮಗೆ ವಯಸ್ಸು ಆಗಿಬಿಟ್ಟಿರುತ್ತದೆ. ಯಾಕೆ? ಎಲ್ಲರೂ ನಮ್ಮ ಮನೆಯಲ್ಲಿ ಬೇಡ 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 ಹೋಗು ಅಂತ ದೂರಿರ್ತಾರೆ. ಸಾಕಾಗಿ ಬಿಟ್ಟಿರುತ್ತೆ ಮನೆಯಲ್ಲಿ, ಮನೆ ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ. ಎಲ್ಲಿ ಹೋಗೋದು? ಅದರಿಂದ ದೇವರಲ್ಲಿ ಆಗ ದೇವರು ಅಂತ ಕಣ್ಣು ಬಿಟ್ಟು ನೋಡ್ತಾನೆ. ಹಾಗಾಗಬಾರ್ದು. ಸಣ್ಣ ವಯಸ್ಸಿನಿಂದಲೇ ಆಗ್ಬೇಕು. ಪ್ರತಿ ಕ್ಷಣವನ್ನು ದೇವರಿಗೆ ಮೀಸಲಿಡಬೇಕು. ಯಾಕೆ? ದೇವರೆಂತವ? ಭಾಗ್ಯ ನಿಧಿ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಭಾಗ್ಯ ನಿಧಿ, ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನ ವೀವಾ. ಇದು ಯೋಗ್ಯರಿಗೆ ಕೊಡಬೇಕಾದ್ದು. ಇದು ಅಯೋಗ್ಯರಿಗೆ ಅಲ್ಲಿ ಹೇಳಿ ಬಂದು ನೋಡಿ, ದೇವತೆಗಳು, ದೇವರನ್ನು ಆಶ್ರಯಿಸಿದ ಸಜ್ಜನರು. ಅಯೋಗ್ಯರಿಗೆ, ದೈತ್ಯರಿಗೆ ತನ್ನಲ್ಲಿ ದ್ವೇಷಾದಿಗಳ ಕೊಡುತ್ತಿಪ್ಪ. ದೇವರಿಗೆ ದೇವರ ಮೇಲೆ ದ್ವೇಷ, ಇದನ್ನು ಕೊಡ್ತಾನೆ. ಸಜ್ಜನರಾಗಿದ್ರೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ತಾನೆ. ದುಷ್ಟ ಜನರಾಗಿದ್ರೆ ದ್ವೇಷಾದಿಗಳನ್ನು ಕೊಡ್ತಾನೆ. ಇನ್ನು ಮಧ್ಯಮ ವರ್ಗದವರು ಇದ್ದಾರೆ, ರಾಜಸರು. ಹಾಗೆ ಸಾತ್ವಿಕರು, ದೇವತೆಗಳು, ವೈಷ್ಣವರು ಎಲ್ಲ ಸಾತ್ವಿಕ. ತಾಮಸರು ಆಯ್ತು. ಇನ್ನು ರಾಜಸರು ಅಂತ ಮಧ್ಯದಲ್ಲಿ ಒಂದು ಕ್ಯಾಟಗರಿ ಇದೆ. ಅವರು ದೇವರಲ್ಲಿ ಉದಾಸೀನ, ಅವರಿಗೆ ಭಕ್ತಿಯೂ ಇರೋದಿಲ್ಲ, ದ್ವೇಷವೂ ಇರೋದಿಲ್ಲ. ಆ ರೀತಿಯಾದ ಒಂದು ಮನಸ್ಥಿತಿಯನ್ನ ಅವರಿಗೆ ಕೊಡ್ತಾನೆ. ದೇವರಲ್ಲಿ ಭಕ್ತಿ ಉಳ್ಳವರು ಸಾತ್ವಿಕರು, ದೇವರಲ್ಲಿ ಉದಾಸೀನರಾದವರು ರಾಜಸರು, ದೇವರಲ್ಲಿ ದ್ವೇಷ ಮಾಡತಕ್ಕವರು ತಾಮಸರು. ಅವರವರಿಗೆ ಯೋಗ್ಯವಾದದ್ದನ್ನ ದೇವರು ಕೊಡ್ತಾನೆ. ಹಾಗೆ
ಅದರಿಂದ ಭೋಗ್ಯ ಭೋಕ್ತೃಗಳಲ್ಲಿ ದೇವರೇ ಇದ್ದಾನೆ ಎಂಬ ಒಂದು ಚಿಂತನೆ ಇದು ಅತ್ಯವಶ್ಯಕವಾದದ್ದು. ನಾವು ಚಿಂತನೆ ಮಾಡಬೇಕು. ಇನ್ನು ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನ ದಿನದಿ. ಯಾಚಕನು ಎಂದೆನಿಸಿಕೊಂಬ ಮರೀಚಿದ ಮನಸು ಹಂಸ ರೂಪಿಣಿ ಶೇಷ ಗಾಹ್ವಯನಾಗಿ ಜನರ ಅಭಿಲಾಷೆ ಪೂರೈಪ. ಈ ಚತುರ್ದಶ ಭುವನದೊಳಗೆ ಅಂದ್ರೆ 14 ಲೋಕ, ಸತ್ಯಲೋಕದಿಂದ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಭೂಲೋಕ, ಇನ್ನು ಕೆಳಗೆ ಪಾತಾಳ ಲೋಕ. ಸತ್ಯಲೋಕ ಮೇಲಿನ ಲೋಕ, ಮಧ್ಯದಲ್ಲಿ ಭೂಲೋಕ, ಕೆಳಗೆ ಪಾತಾಳ ಲೋಕ. ಒಟ್ಟು 14 ಲೋಕ ಇದೆ. ಈ 14 ಇದನ್ನೇ ಬ್ರಹ್ಮಾಂಡ ಅಂತ ಕರೆಯೋದು. ಈ 14 ಲೋಕಗಳ ಒಂದು ಗುಂಪು, ಅದು ಒಂದು ಎಂಟಿಟಿ ಅಂತ ಮಾಡಿದ್ರೆ ಅದನ್ನೇ ಬ್ರಹ್ಮಾಂಡ ಅಂತ ಕರೆಯೋದು. ಈ ಬ್ರಹ್ಮಾಂಡದಲ್ಲಿ ಚರಾಚರಾತ್ಮಕ ಜೀವರಲ್ಲಿ ಕೆಲವು ಜೀವರಾಶಿಗಳು ಏನಿರ್ತಾರೆ, ಚರ ಓಡಾಡುವವರಂತೆ ಇರ್ತಾರೆ. ಕೆಲವು ಜೀವರಾಶಿಗಳು ಅಚರ, ಓಡಾಡೋದೇ ಇಲ್ಲ. ಅಂದ್ರೆ ಓಡಾಡೋದಿಲ್ಲ ಅಂದ್ರೆ ಮರಗಿಡಗಳಾಗಿ ಇರ್ತಾರೆ ಅಂತ. ಚರಾಚರಾತ್ಮಕ ಜೀವರಲ್ಲಿ ವಂಚಕನು ವಿರೋಚನಾತ್ಮಜ ವಂಚಕನು ನೆಲೆಸಿರ್ದು ಅಂತ ಇದೆ. ವಿರೋಚನ ಮಗ, ವಿರೋಚನಾತ್ಮಜ ಅಂದ್ರೆ ವಿರೋಚನನ ಮಗ ಅಂದ್ರೆ ಯಾರು? ಬಲಿಚಕ್ರವರ್ತಿ. ಆ ಬಲಿಯನ್ನ ವಂಚನೆ ಮಾಡಿ, ಅಂದ್ರೆ ಅವನಿಗೆ ಬೇಕಾದ ಶಿಕ್ಷೆಯನ್ನ ಕೊಟ್ಟು ಅವನಿಂದ ಆ ರಾಜ್ಯವನ್ನ 14 ಸ್ವರ್ಗಲೋಕವನ್ನು ಕೂಡ 3 ಲೋಕವನ್ನು ಕೂಡ ತೆಗೆದುಕೊಂಡು ಅದನ್ನ ದೇವೇಂದ್ರನಿಗೆ ಕೊಟ್ಟ ನೋಡಿ ಆ ಪರಮಾತ್ಮ. ಅದನ್ನ ಹೇಳ್ತಾ ಇದ್ದಾರೆ. ವಿರೋಚನಾತ್ಮಕ ಜನ ವಂಚಕನು ಅಂದ್ರೆ ಬಲಿಯನ್ನ ವಂಚನೆ ಮಾಡಿ ಪಡೆದಿದ್ದ ಆ ವಾಮನಮೂರ್ತಿ ಪರಮಾತ್ಮ ಎಲ್ಲಾ ಜೀವರಲ್ಲೂ, ಚರಾಚರಾತ್ಮಕವಾದ ಎಲ್ಲಾ ಜೀವರಲ್ಲೂ ಕೂಡ ನೆಲೆಸಿದ್ದು ದಿನ ದಿನದಿ ಯಾಚಕನು ಎಂದೆನಿಸಿಕೊಂಬ. ಪ್ರತಿ ದಿವಸವೂ ಕೂಡ ತಾನು ಯಾಚಕ ಅಂತ ಕರೆಸಿಕೊಳ್ಳುವವನು. ನೋಡಿ, ವಾಮನ ಬೇಡಿದ ನೋಡಿ ಬಲಿಚಕ್ರವರ್ತಿ ಹತ್ರ ಬಂದು. ಇಲ್ಲ, ವಾಮನನಾದ್ರೂ ಯಾಕೆ ಬೇಡಿದ? ಬಲಿಚಕ್ರವರ್ತಿಯನ್ನ ಧ್ವಂಸ ಮಾಡ್ಲಿಕ್ಕೆ ಬರೋದಿಲ್ಲವೇ? ಎಂತೆಂಥ ರಾಕ್ಷಸರನ್ನ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಪೀಸ್ ಮಾಡಿದವ. ಈ ಬಲಿಚಕ್ರವರ್ತಿಯನ್ನ ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲವೇ ದೇವೇಂದ್ರ ಸಲುವಾಗಿ? ಯಾಕೆ ಯಾಚನೆ ಮಾಡಬೇಕಾಗಿತ್ತು? ಹಾಗೆಂದ್ರೆ ಪ್ರಹ್ಲಾದ ಒಂದು ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಸ್ವಾಮಿ, ನನ್ನ ಮೊಮ್ಮಗ, ಅವನನ್ನ, ಅದೇ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಚಕ್ರವರ್ತಿ, ನನ್ನ ಮೊಮ್ಮಗ ತಪ್ಪು ಮಾಡ್ತಾನೆ, ಹೌದು, ಆದ್ರೂ ಕೂಡ ನೀನು ಅವನನ್ನು ಸಂಹಾರ ಮಾಡದೆ ಅನುಗ್ರಹ ಮಾಡಬೇಕು ಅಂತ ಒಂದು ವರವನ್ನ ಪಡೆದಿದ್ದಾನೆ. ಆ ವರವನ್ನ ಪಡೆದಿದ್ದಕ್ಕೆ ಏನಾಯ್ತು? ಪರಮಾತ್ಮನು ತಥಾಸ್ತು ಅಂತ ಹೇಳಿದ್ದು. ಅದರಿಂದ ಬಲಿಚಕ್ರವರ್ತಿಯನ್ನ ಪರಮಾತ್ಮ ಸಂಹಾರ ಮಾಡ್ಲಿಲ್ಲ. ಸ್ವಾಮಿ ಏನು ಯೋಗೇಶ್ವರ, ದೇವರಿಗೆ ಏನು ಉಪಾಯ ಗೊತ್ತಿಲ್ಲ ಹೇಳಿ, ಎಲ್ಲಾ ಉಪಾಯವೂ ಬಲ್ಲವ. ಯಾಚನೆ ಮಾಡ್ಲಿಕ್ಕೆ ಹೊರಟು, ಯಾಚನೆ ಮಾಡಿದ್ರು. ಅದೇ ರೀತಿಯಾಗಿ ಪರಮಾತ್ಮ ಜೀವರಲ್ಲೂ ಇದ್ದು ಕೂಡ ಯಾಚಕನು ಎಂದೆನಿಸಿಕೊಂಬನು. ಯಾವುದು ರಿಪೀಟ್ ಮಾಡ್ತೀರಿ? ಇದೆ ಬಲಿಚಕ್ರವರ್ತಿ, ಅದೇ ಯೋಚಕ ಮೊಮ್ಮಗ ಅಂತ ಹೇಳಿರಲ್ಲ, ಅದು ಒಂದ್ಸಾರಿ ಮತ್ತೆ ರಿಪೀಟ್ ಮಾಡ್ರಿ. ಯಾಕ ಕೊಲ್ಲನ ಅದು? ಅಂದ್ರೆ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯನ್ನ ದೇವರು ಸಂಹಾರ ಮಾಡಬಹುದಾಯಿತು. ಅಂದ್ರೆ ವಾಮನ ರೂಪಿಯಾಗಿ ಪರಮಾತ್ಮ ತಾನು ಬಂದು ಏನ್ ಮಾಡಿದ? ಯಾಚನೆ ಮಾಡಿದ, ಅಂದ್ರೆ ಬೇಡಿದ, ನನಗೆ 3 ಪಾದ ಹೆಜ್ಜೆಯಷ್ಟು ಭೂಮಿಯನ್ನ ಕೊಡು ಅಂತ ಯಾಚನೆ ಮಾಡಿದ. ಬ್ರಾಹ್ಮಣ ವೇಷದಲ್ಲಿ ಬಂದು ಯಾಚನೆ ಮಾಡ್ತಾನೆ. ಯಾಕೆ ಹಂಗ್ ಮಾಡ್ಬೇಕಾಗಿತ್ತು? ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಹೋಗಿ ಈ ರೀತಿಯಾಗಿ ಯಾಚನೆ ಮಾಡಿದನ ದೇವರು? ಇಲ್ಲ. ತನ್ನ ಬಲವನ್ನ ತೋರಿಸಿ ಅವರನ್ನ ಧ್ವಂಸ ಮಾಡಿದ. ಅದೇ ರೀತಿಯಾಗಿ ಬಲಿಯನ್ನು ಮಾಡಬಹುದಾಯ್ತಲ್ಲ, ಯಾಕೆ ಮಾಡಿಲ್ಲ? ಹಾಗೆಂದ್ರೆ ಪರಮಾತ್ಮ ಈ ಉಪಾಯವನ್ನ ಯಾಕೆ ತೆಗೆದುಕೊಂಡ? ಯಾಚನೆ ಮಾಡುವ ಉಪಾಯವನ್ನ ಯಾಕೆ ತೆಗೆದುಕೊಂಡ? ಹಾಗೆಂದ್ರೆ ಪ್ರಹ್ಲಾದ ಒಮ್ಮೆ ದೇವರನ್ನ ಕುರಿತು ಪ್ರಾರ್ಥನೆ ಮಾಡಿದನು. ಸ್ವಾಮಿ, ನನ್ನ ಮೊಮ್ಮಗ ವಿರೋಚನನ ಮಗ ಬಲಿಚಕ್ರವರ್ತಿ ತಪ್ಪು ಮಾಡ್ಲಿಕ್ಕಿದ್ದಾನೆ. ತಪ್ಪು ಮಾಡಿದಾಗ ನೀನು
ಅವನನ್ನ ಸಂಹಾರ ಮಾಡದೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮನು ಕೂಡ ತಥಾಸ್ತು ಹಾಗೆ ಆಗಲಿ ಅಂತ ಅನುಗ್ರಹ ಮಾಡಿದ. ಅದರಿಂದ ಪರಮಾತ್ಮ ಏನ್ ಮಾಡಿದ, ಯೋಗೇಶ್ವರನಾದ ಪರಮಾತ್ಮ ತಾನು ಬಲ ಪ್ರದರ್ಶನ ಮಾಡದೆ ಉಪಾಯದಿಂದ ಯಾಚನೆಯನ್ನು ಮಾಡಿದ ಅಂತ ಹೇಳ್ತಾರೆ. ದೇವರಿಗೆ ಏನ್ರಿ ನಾನಾ ಉಪಾಯಗಳು ಬಲ್ಲವ ದೇವರು. ಅದರಿಂದ ಯಾಚನೆಯನ್ನು ಮಾಡಿ ಬಲಿಯತ್ರ ದಾನವನ್ನು ಬೇಡಿ ಅವನನ್ನ ಕೆಳಕ್ಕೆ ತಳ್ಳಿ ದೇವೇಂದ್ರನಿಗೆ 3 ಲೋಕವನ್ನ ಕೊಟ್ಟ ಹಾಗೆ ಅಂತ. ಅದರಿಂದ ಈ ರೀತಿಯಾದ ಆ ಪರಮಾತ್ಮ, ವಾಮನರೂಪಿ ಪರಮಾತ್ಮ ನಮ್ಮಲ್ಲಿ ಇದ್ದು ಯಾಚಕನಾಗಿ ಅಂತ ಹೇಳ್ತಾರೆ. ಯಾಚಕ ಅಂತ ಕರೆಸಿಕೊಳ್ಳಲ್ಪಡುವನಾಗಿ ಇದ್ದಾನೆ ಅಂತ ಅರ್ಥ. ನೆಲೆಸಿದ್ದು ದಿನದಿ ಯಾಚಕನು ಎಂದೆನಿಸಿಕೊಂಬ ಮರೀಚಿ ದಮನ ಸುಹಂಸ ರೂಪಿ ಅಂತ ಇದೆ. ಮರೀಚಿ ಅಂದ್ರೆ ಅದೊಂದು ಮೃಗತೃಷ್ಣ ಮರೀಚಿಕ ಅಂತ ಅದೊಂದು ರೀತಿಯಾದ ನೀರು. ತಮಿಳಲ್ಲಿ ಅದನ್ನ ಕಾಣಲ್ ನೀರು ಅಂತಾರೆ ನೋಡಿ. ಮರೀಚಿ ಅಂದ್ರೆ ಅದ ಅರ್ಥದಲ್ಲಿ ಬರುತ್ತೆ ಮರೀಚಿಕ. ಮೃಗತೃಷ್ಣ ಮಿರಾಜ್ ಹೇಳ್ತಾರೆ. ಮಿರಾಜ್ ಅದೇ, ದೂರದಲ್ಲಿ ನೋಡಿದಾಗ ನೀರಿದ್ದ ಹಾಗೆ ಇರ್ತದೆ, ಆದ್ರೆ ಹತ್ರ ಹೋಗಿದಾಗ ನೀರು ಇರೋದಿಲ್ಲ. ಆತರ ಅದು ಯಾವ್ದಾವ ಪ್ರಾಣಿಗಳಿಗೆ ಆ ರೀತಿಯಾಗಿ ಬಿದ್ರ ಪಾಪ ಪ್ರಾಣಿಗಳು ಇಲ್ಲಿಂದ ಅಲ್ಲಿ ಹೋಗ್ತವೆ, ನೋಡಿದ್ರೆ ಅಲ್ಲಿ ನೀರೇ ಇರೋದಿಲ್ಲ. ಅದು ಹೆಂಗೆ ದುಃಖದಾಯಕವೋ ಅದೇ ರೀತಿಯಾಗಿ ನಮಗೂ ಕೂಡ ಅದು ಸುಖ ಸಿಗ್ತದೆ ಅಂತ ನಾವು ಯಾವ್ದ್ರೋ ಒಂದು ಬೆನ್ನಿಂದ ಹೋಗ್ತೀವಿ. ಒಳ್ಳೆ ಊಟ ಸಿಗ್ತದ್ರಿ, ಒಳ್ಳೆ ಹಣಕಾಸು ಸಂಬಳ ಕೊಡ್ತಾರ್ರಿ ಹಾಗೆ ಅಂತ ಹೋಗಿ ಒಂದು ಕಡೆ ತಗಲಾಕೋತೀವಿ. ತಗಲಾಕೊಂಡು ಕೊನೆಯಲ್ಲಿ ಪಟ್ಟದ್ದು ಏನೋ ದುಃಖವೇ. ಅದಕ್ಕೆ ಈ ಮರೀಚಿ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಅದನ್ನ ದಮನ, ಮೃಗತೃಷ್ಣವನ್ನ ಅದನ್ನ ದಮನ ನಾಶ ಮಾಡುವ ಪರಮಾತ್ಮ ಅಂತ. ಆ ರೀತಿಯಾದ ಒಂದು ಆಸೆ ನಮ್ಮಲ್ಲಿ ಬರದಂತೆ ನಮ್ಮನ್ನ ರಕ್ಷಣೆ ಮಾಡುವವ ಮರೀಚಿ ದಮನ ಅಂತ ದೇವರ ಉಪಾಸನೆಯನ್ನ ಮಾಡ್ರಿ ಅಂತ. ಯಾಕೆ, ಯಾವುದು ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ, ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದು ನಮ್ಮ ಮನಸ್ಸು ಅದರಲ್ಲೇ ಹೋದ್ರೆ ದೇವರು ಏನಂತ ಚಿಂತನೆ ಮಾಡಬೇಕು, ಇದು ಮೊಸಳೆ ಇದ್ದಂಗೆ ನಮ್ಮನ್ನ ಸಂಸಾರದಲ್ಲೇ ಎಳಿತಿದೆ ಹೊರತು ನಾವು ಸಂಸಾರದಿಂದ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ ಹಾಗೆಂಬ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕು. ಆ ಎಚ್ಚರ ಇದ್ರೆ ನಾವು ಪುನಃ ಅದ್ರ ಹತ್ರ ಹೋಗೋದಿಲ್ಲ. ಆದ್ರೆ ಸಾಮಾನ್ಯ 99% ನಮಗೆ ಎಚ್ಚರ ಇರೋದೇ ಇಲ್ಲ. ಎಷ್ಟು ಚೆನ್ನಾಗಿದ್ರೆ ಅಂತ ಅದ್ರ ಬೆನ್ನಿಂದ ಹೋಗ್ಬಿಟ್ಟಿವಿ, ದುಃಖಕ್ಕೆ ಮುಳುಗಾಕೋದು ಅಷ್ಟೇ. ಆ ಸಂದರ್ಭದಲ್ಲಿ ಮರೀಚಿ ದಮನ ಅಂತ ದೇವರನ್ನ ಚಿಂತನೆ ಮಾಡಿದ್ರೆ ನಮಗೆ ಆ ರೀತಿಯಾದ ಒಂದು ಅಟ್ರಾಕ್ಟಿವ್, ವಾಮನ ಅಂದ್ರೆ ಅದೇ ಅರ್ಥ, ತುಂಬಾ ಚಂದದ ರೂಪ ಅಂತ ಅರ್ಥ. ವಾಮಂ ನೈತಿ, ಒಳ್ಳೆ ಸೌಂದರ್ಯಕರ ರೂಪ ಅಂತ ದೇವರದ್ದು. ಅದನ್ನ ಬಿಟ್ಟು, ಅಂತಹ ಸುಂದರವಾದ ಪರಮಾತ್ಮನನ್ನ ಬಿಟ್ಟು ಇದು ಯಾವುದೋ ಲೌಕಿಕವಾದ ನಶ್ವರವಾದ ನಮ್ಮನ್ನ ಬಿಟ್ಟು ಹೋಗತಕ್ಕ ಪದಾರ್ಥದ ಮೇಲೆ ನಾವು ಇಷ್ಟು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡು ಮಾಡುವುದಾದ್ರೆ ಏನು? ದೇವರು ಮರೀಚಿ ದಮನ, ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತ. ಸುಹಂಸ ರೂಪಿ, ದುಃಖಗಳನ್ನ ನಾಶ ಮಾಡತಕ್ಕ ಹಂಸನಾಮಕ ಪರಮಾತ್ಮ ನಿಶೇಷ ಕಾಯುವನಾಗಿ ಎಲ್ಲರ ಮನೋಭೀಷ್ಟವನ್ನು ಕೂಡ ಪೂರೈಸುತ್ತಾ ನಿಶೇಷಕ ಎನ್ನುವ ಹೆಸರು. ಅಂದ್ರೆ ಎಲ್ಲವನ್ನು ಶೇಷ ಇಲ್ಲದೆ ನಮ್ಮ ಮನೋಭೀಷ್ಟ ಏನೇನಿದೆಯೋ ಎಲ್ಲವನ್ನು ಕೂಡ ಕೊಡತಕ್ಕವ ಅವನಿಗೆ ಆ ಸಾಮರ್ಥ್ಯ ಇದೆ. ಆ ರೀತಿಯಾಗಿ ಇದ್ದು ಜನರ ಅಭಿಲಾಷ ಪೂರೈಪ, ಜನರ ಅಭಿಲಾಷೆಯನ್ನ ಪೂರೈಸ್ತಾನೆ. ಈ ರೀತಿಯಾಗಿ 3 ರೂಪವನ್ನು ಹೇಳಿದ್ದಾರೆ, ಮರೀಚಿ, ಹಂಸ, ದಮನ. ಈ ರೀತಿಯಾಗಿ ಪರಮಾತ್ಮ ನಮಗೆ ಎಲ್ಲವನ್ನು ಕೊಡ್ತಾನೆ ಅಂತ ಮತ್ತೊಂದು ವ್ಯಾಖ್ಯಾನವು ಇದಕ್ಕಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ವಿಷಯದ ಕಡೆ ನಾವು ಹೋಗಬಾರ್ದು. ವಿಷಯದ ಕಡೆ ಸಿಕ್ಕಿ ಅದು ವಿಷಮಯ. ನೋಡಿದ್ವಿ, ವಿಷಯ ಶಬ್ದಕ್ಕೆ ಹಾಗೆ ಅರ್ಥ. ವಿಷಯ ಅಂದ್ರೆ ಏನು? ಇದು ವಿಷ ಅಂತಾನೆ ಅರ್ಥ. ವಿಷಂ ಯಾಪಯತಿ, ವಿಷವನ್ನು ತಂದು ಕೊಡತಕ್ಕದ್ದು. ಅದರಿಂದ ಅದನ್ನ ವಿಷಯ ಅಂತ ಕರೀತಾರೆ. ಅದ್ರ ಹತ್ರ ಹೋಗಬಾರ್ದು ಅಂತ. ಮರೀಚಿ ಅಂದ್ರೆ ಸೂರ್ಯನ ಕಿರಣ ಅಂತಾನು ಕೂಡ ಇನ್ನೊಂದು ಅರ್ಥ ಇದೆ. ಅದೇ ರೀತಿಯಾಗಿ ಪರಮಾತ್ಮ ಪ್ರಕಾಶಮಾನವಾಗಿದ್ದಾನೆ ಎಂಬ ಒಂದು ಅರ್ಥವೂ ಕೂಡ ಹೇಳಿಕ್ಕೆ ಬರ್ತದೆ. ಇಲ್ಲಿ ಪ್ರಕೃತ ಮರೀಚಿ ದಮನ ಅಂದ್ರೆ ಸಂಸಾರವನ್ನ ನಾಶ ಮಾಡತಕ್ಕವ ಅಂತ ಒಟ್ಟು ಅಭಿಪ್ರಾಯ.
ಅನ್ನದನ್ನಾದನ್ನಮಯ ಸ್ವಯಮನ್ನ ಬ್ರಹ್ಮಾದ್ಯಖಿಲ ಚೇತನ ಘನ್ನ ಕಲ್ಪಕನಾಹನನ ನಿರುದ್ಧಾದಿ ರೂಪದಲ್ಲಿ ಅನ್ಯರನಪೇಕ್ಷಿಸದೆ ಗುಣಕಾರುಣ್ಯ ಸಾಗರ ಸೃಷ್ಟಿಸುವನು ಹಿರಣ್ಯ ಗರ್ಭನೊಳಿದ್ದು ಪಾಲಿಸುವನು ಜಗತ್ರಯವ. ಅನ್ನಾದ ಅನ್ನಮಯ ಸ್ವಯಮನ್ನ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ನೋಡಿ, ಅನ್ನಮನ್ನಾದ ಏವಚ ಹಾಗೆ ಅಂತ. ಅನ್ನಂ ದದಾತಿ ಇತಿ ಅನ್ನದ, ಅನ್ನವನ್ನ ಬೇರೆಯವರಿಗೆ ಕೊಡ್ತಾನೆ, ಅದರಿಂದ ದೇವರಿಗೆ ಅನ್ನದ ಅಂತ ಹೆಸರು. ಅನ್ನದ ಅಂದ್ರೆ ಅನ್ನವನ್ನು ಬೇರೆಯವರಿಗೆ ತಿನ್ನುವ, ಭೋಗ ಮಾಡುವ ಅನ್ನವನ್ನ ಬೇರೆಯವರಿಗೆ ಕೊಡುವವ. ಅನ್ನಾದ ಹಂಗಂದ್ರೆ ಅನ್ನಂ ಆದದಾತಿ, ಅನ್ನವನ್ನ ಸ್ವೀಕಾರ ಮಾಡುವವನು. ಈಗ ಹೇಗೆ ಮಗು ತಾಯಿಯ ಹಾಲನ್ನ ಸ್ವೀಕಾರ ಮಾಡ್ತದ, ಅದೇ ರೀತಿಯಾಗಿ ಪರಮಾತ್ಮ ಅನ್ನಾದ ನಾವು ಕೊಡುವ ನೈವೇದ್ಯವನ್ನ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಅನ್ನಾದ. ಇನ್ನು ಅನ್ನಮಯ, ಅನ್ನದಲ್ಲಿ ನೆಲೆಸಿರುವವನು ಅವನೇ. ಅನ್ನವನ್ನು ಕೊಡ್ತಾನೆ, ಅನ್ನವನ್ನ ತೆಗೆದುಕೊಳ್ತಾನೆ, ಸ್ವತಃ ತಾನು ಅನ್ನಮಯನಾಗಿ ಅನ್ನದಲ್ಲಿ ಇದ್ದಾನೆ. ಹಿಂದೆ ಹೇಳಿದ್ರು ನೋಡಿ, ಭೋಗ್ಯ ಭೋಕ್ತೃ ತಾನಾಗಿ ಹಾಗೆ. ಸ್ವಯಂ ಅನ್ನ, ತಾನೇ ಅನ್ನ ಅಂತ ಕರೆಸಿಕೊಳ್ಳಲ್ಪಡುವ ದೇವರಿಗೆ ಅನ್ನ ಅಂತ ಹೆಸರು. ಅನ್ನ ಅಂದ್ರೆ ಏನ್ ಅರ್ಥ ಹಾಗೆಂದ್ರೆ ಅತ್ತಿ ಇತಿ ಅನ್ನ, ಯಾವ್ದನ್ನ ತಿನ್ನುತ್ತೀವೋ ಅದನ್ನ ಅನ್ನ. ಯಾವ್ದನ್ನ ತಿಂತೀವಿ? ದೇವರನ್ನೇ ತಿಂತೀವಿ. ನಾವು ತಿಂತೀವ? ಇಲ್ಲ, ತಿನ್ನುವವನು ದೇವರನ್ನು ತಿಂತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ. ಬ್ರಹ್ಮಾದ್ಯಖಿಲ ಚೇತನಕ್ಕೆ ಅನ್ನ ಕಲ್ಪಕನು ನೋಡಿ, ಬ್ರಹ್ಮದೇವರಿಂದ ಶುರು ಮಾಡಿ ತೃಣ ಪರ್ಯಂತ ಎಲ್ಲರಿಗೂ ಕೂಡ ಅನ್ನವನ್ನ ಒದಗಿಸುವವ, ಆ ಜವಾಬ್ದಾರಿಯನ್ನು ಹೊತ್ತವ ದೇವರು. ನಾವ್ಯಾಕ್ರಿ ತಲೆ ಕೆಡಿಸ್ಕೋಬೇಕು? ಇದು ಬ್ರಹ್ಮಾದ್ಯಖಿಲ ಚೇತನಕ್ಕೆ ಅನ್ನ ಕಲ್ಪಕನು ಅನಿರುದ್ಧಾದಿ ರೂಪದಲ್ಲಿ ಅಂತ ಬರೀತಾರೆ. ಎಲ್ಲರಿಗೂ ಕೂಡ ಅನ್ನವನ್ನು ಕೊಡತಕ್ಕವ ದೇವರೇ. ದಾಸರು ಕೂಡ ಹೇಳ್ತಾರೆ. ಏನು ವಿಚಿತ್ರ ಅಂದ್ರೆ, ಒಂದು ಕಲ್ಲಿನೊಳಗೆ ಇರುವ ಕಪ್ಪೆಗೆ ಅಲ್ಲೇ ಉದಕವ ತಾ ಕೊಡುವ ಅಂತಾರೆ ದಾಸ. ಕಲ್ಲಿನ ಮಧ್ಯದಲ್ಲಿ ಕಪ್ಪೆ ಸೇರ್ಕೊಂಡ್ಬಿಡುತ್ತದೆ. ಅದು ಕಲ್ಲು ಹೊಡೆದ್ರನೇ ಗೊತ್ತಾಗಲ್ಲ. ಕೆಲವೊಮ್ಮೆ ನೋಡಿರ್ಬೋದು, ನಮಗೆ ಗೊತ್ತಾಗಲ್ಲ, ಆ ಶಿಲ್ಪಿಗಳಿಗೆ ಗೊತ್ತಾಗ್ತದೆ ಒಳಗೆ ಪ್ರಾಣಿ ಇದರಿ. ಆ ಶಬ್ದ, ಕಲ್ಲನ್ನು ಹೊಡೆದು ಅವರಿಗೆ ಆ ಶಬ್ದ ಗೊತ್ತಾಗ್ತದೆ. ಶಿಲ್ಪ ಮಾಡಬೇಕು ಅಂದ್ರೆ ಅಂತ ಕಲ್ಲುಗಳು ಇರಬಾರ್ದು. ಮಾಡ್ತಾ ಮಧ್ಯ ಹೊಡೆದಾಗ ಕಪ್ಪೆ ಹೊರಗೆ ಬಂದ್ಬಿಟ್ರೆ ಏನ್ ಮಾಡೋದು? ಹಂಗಾಗ್ಬಾರ್ದು ಅಂತ. ಅದರಿಂದ ಕೆಲವು ಶಿಲ್ಪ ಕಲ್ಲಿನಲ್ಲಿ ಕಪ್ಪೆಗಳು ಸೇರಿಕೊಂಡಿರುತ್ತೆ. ದೇವರು ಎಷ್ಟು ಕರುಣಿ ಅಂದ್ರೆ, ಕಲ್ಲಿನೊಳಗೆ ಇರುವ ಕಪ್ಪೆಗೆ ಅಲ್ಲೇ ಉದಕವ ತಾಕೊಡು, ಅಲ್ಲಿ ಅದಕ್ಕೆ ನೀರು ಕೊಡ್ತಾನೆ. ಕಲ್ಲಿನೊಳಗೆ ಇರುವ ಕಪ್ಪೆಗೆ ಕರುಣಾಲು ನಮ್ಮ ಸ್ವಾಮಿ. ಬ್ರಹ್ಮಾದಿಗಳಿಂದ ಶುರು ಮಾಡಿ ಎಲ್ಲಾ ಜೀವರಾಶಿಗಳಿಗೂ ಕೂಡ ಅನ್ನದ ವ್ಯವಸ್ಥೆಯನ್ನ ಮಾಡ್ತೇನೆ ಅಂತ ಮಾಡಿದ್ದಾನೆ. ಅನಿರುದ್ಧಾದಿ ರೂಪದಲ್ಲಿ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಈ ರೀತಿಯಾಗಿ 5 ರೂಪದಲ್ಲಿ ಮಾಡ್ತಾ, ಅಂದ್ರೆ 5 ಕ್ರಿಯೆಯನ್ನ ಹೇಳಿದ್ರು. ಅನ್ನವನ್ನ ಬೇರೆಯವರಿಗೆ ಕೊಡ್ತಾನೆ, ಅನ್ನವನ್ನ ಸ್ವೀಕಾರ ಮಾಡ್ತಾನೆ, ಅನ್ನಮಯ, ಅನ್ನದಲ್ಲಿ ನೆಲೆಸಿದ್ದಾನೆ, ಸ್ವತಃ ತಾನು ಅನ್ನ ಅಂತ ಕರೆಸಿಕೊಳ್ಳಲ್ಪಡುವವನಾಗಿದ್ದಾನೆ. ಬ್ರಹ್ಮಾದಿ ಸಕಲ ಚೇತನರಿಗೂ ಕೂಡ ಅವರವರಿಗೆ ಯೋಗ್ಯವಾದ ಅನ್ನವನ್ನು ಕೊಡುವವನು ಅಂತ 5 ವಿಧವಾದ ಕ್ರಿಯೆಗಳು. ಇದನ್ನ ಪರಮಾತ್ಮ 5 ರೂಪದಿಂದ, ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಇದ್ದು ಮಾಡ್ತಾನೆ. ಅನ್ಯರನ್ನು ಅಪೇಕ್ಷಿಸದೆ ದೇವರು ಸ್ವತಂತ್ರವಾಗಿ ಮಾಡ್ತಾನೆ. ದೇವರಿಗೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅಂತ. ಗುಣಕಾರುಣ್ಯ ಸಾಗರ, ಕರುಣಾ ಸಮುದ್ರ ಅವನು, ಆನಂದಾದಿ ಗುಣಗಳ ಸಮುದ್ರ ಅವನು. ಹಿರಣ್ಯ ಗರ್ಭನೊಳಿದ್ದು ಸೃಷ್ಟಿಸುವನು. ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು ಅಂತ. ಬ್ರಹ್ಮದೇವರ ಒಳಗೆ ಇದ್ದು ಸೃಷ್ಟಿಯನ್ನ ಮಾಡತಕ್ಕವನು. ಜಗತ್ರಯವ ಪಾಲಿಸುವ. 3 ಲೋಕವನ್ನು ಕೂಡ, ಅಂದ್ರೆ ಸತ್ಯಲೋಕದಿಂದ ಶುರು ಮಾಡಿ ಭುವರ್ಲೋಕ ತನಕ ಒಂದು, ಅಂತರಿಕ್ಷ ಲೋಕ ತನಕ ಒಂದು, ಭುವರ್ಲೋಕ ಒಂದು, ಭುವರ್ಲೋಕದಿಂದ ಕೆಳಗಿನ ಲೋಕಗಳು ಒಂದು ಅಂತ ಗುಂಪು ಮಾಡಿ 3 ಲೋಕ ಅಂತಾನು ಹೇಳೋದು. ಈ ರೀತಿಯಾಗಿ 3 ಲೋಕವನ್ನು ಕೂಡ ಪಾಲಿಸುವ, ರಕ್ಷಣೆ ಮಾಡುವ ವಿಷ್ಣು ರೂಪದಿಂದ ರಕ್ಷಣೆ ಮಾಡ್ತಾನೆ. ತಮೋಗುಣ ರೂಪ ರುದ್ರ ರೂಪದಿಂದ ಸಂಹಾರ ಮಾಡ್ತಾನೆ.
ಬ್ರಹ್ಮದೇವರ ಒಳಗಿದ್ದು ಸೃಷ್ಟಿ ಮಾಡ್ತಾನೆ, ರುದ್ರದೇವರ ಒಳಗಿದ್ದು ಸಂಹಾರ ಮಾಡ್ತಾನೆ, ವಿಷ್ಣುವಾಗಿ ಸ್ವತಃ ತಾನೇ ರಕ್ಷಣೆಯನ್ನು ಮಾಡ್ತಾನೆ. ಅದರಿಂದ ಈ 5 ರೂಪಗಳನ್ನು ಚಿಂತನೆ ಮಾಡಿದರೆ ನಮಗೆ ಅನ್ನಾದಿಗಳ ಕೊರತೆ ಇರೋದಿಲ್ಲ ನೋಡಿ. ಅನ್ನಮನ್ನಾದ ಏವಚ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪವನ್ನ ಚಿಂತನೆ ಮಾಡಿದ್ರೆ ನಮಗೆ ಅನ್ನದ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ. ನಿತ್ಯ ಸ್ಮರಣೆ ಮಾಡಬೇಕಾದ ಒಂದು ಚಿಂತನೆ ಇದು ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.